ಹಾಯ್ ಫ್ರೆಂಡ್ಸ್, ಶಿವಾರ್ಸ್ ಆಲ್ ಇನ್ ಒನ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಫೈರ್ ಬೋಲ್ಟ್ ಹ್ಯೂರಿಕೇನ್ ಸ್ಮಾರ್ಟ್ ವಾಚ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಇದು ಮೇಡ್ ಇನ್ ಇಂಡಿಯಾ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನೀವು SP02 ಮಾನಿಟರಿಂಗ್ ಅಂತ ಇರುತ್ತೆ. 100+ ಸ್ಪೋರ್ಟ್ಸ್ ಮೆಥಡ್ಸ್ ಇರುತ್ತೆ. ಆಮೇಲೆ ಹಾರ್ಟ್ ರೇಟಿಂಗ್ ಟ್ರ್ಯಾಕಿಂಗ್ ಇರುತ್ತೆ. ಆಮೇಲೆ ನೋಡ್ಬೋದು ನೀವು ಧೋನಿಯವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವರ್ಕ್ ಮಾಡಿದ್ದಾರೆ ಈ ವಾಚ್ಗೆ. ಇವಾಗ ನಿಮಗೆ ಫೈರ್ ಬೋಲ್ಟ್ ವಾಚ್ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ, ಹೇಗಿದೆ ಅಂತ ನೋಡ್ಬೋದು. ಓಕೆ, ಇವಾಗ ನೋಡಿ ಈ ಥರ ಇದೆ. ಇದು ಸೈಡ್ ಬಾಕ್ಸ್ ಕವರ್ ಮೇಲೆ ಈ ಥರ ಇದೆ. ಅದಾದಮೇಲೆ ನೆಕ್ಸ್ಟ್ ನಿಮಗೆ ಈ ಥರ ಬಾಕ್ಸ್ ಬರುತ್ತೆ. ಆಮೇಲೆ ಹಿಂದ್ಗಡೆ ನೋಡ್ಬೋದು ನೀವು, ಹಿಂದ್ಗಡೆ ಸ್ಮಾರ್ಟ್ ನೋಟಿಫಿಕೇಷನ್, ಮ್ಯೂಸಿಕ್ ಕಂಟ್ರೋಲ್, ಸ್ಲೀಪ್ ಮಾನಿಟರಿಂಗ್, ಮಲ್ಟಿಪಲ್ ವಾಚ್ ಫೇಸ್, ಕ್ಯಾಮ್ರಾ ಕಂಟ್ರೋಲ್, ವೆದರ್ ಅಪ್ಡೇಟ್ಸ್, ಮೈನ್ ಫ್ಯೂಚರ್ಸ್ ಅಂತ ಇದೆ, ಫಿಲ್ಟರ್ಸ್ ಅಂತ, ಸ್ಕ್ರೀನ್ ಆ್ಯಂಡ್ ರೆಗ್ಯುಲೇಷನ್ಸ್, 33mm 1.3 HD ಡಿಸ್ಪ್ಲೇ. ಆಮೇಲೆ ರೆಗ್ಯುಲೇಷನ್ ನೋಡ್ಬೋದು ನೀವು 240 ಪಿಕ್ಸೆಲ್ RES ಅಂತ ಇದೆ. ಆಮೇಲೆ ಈ ಕಡೆ ನೋಡ್ಬೋದು ನೀವು ಕನೆಕ್ಟ್ ಡಾಪ್ ಆ್ಯಪ್ ಅಂತ ಇದೆ, ಸ್ಕ್ಯಾನ್ QR ಆ್ಯಂಡ್ ಡೌನ್ಲೋಡ್ ಆ್ಯಪ್ ಅಂತ ಇದೆ. ಈ QR ಕೋಡನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಇದರದ್ದು ಕನೆಕ್ಟ್ ಮಾಡೋ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಆಮೇಲೆ ನೋಡ್ಬೋದು ನೀವು ಮಾನಿಟರ್ ಹಾರ್ಟ್ ರೇಟ್, SP02 ಸ್ಲೀಪ್ ಮಾನಿಟರಿಂಗ್ ಅಂತ ಇದೆ. ಹಾಗೆ ಇಷ್ಟೆಲ್ಲ ಕೊಟ್ಟಿದ್ದಾನೆ. ಅದಾದಮೇಲೆ ನೆಕ್ಸ್ಟ್ ನೀವು ನೋಡ್ಬೋದು ಈ ಥರ QR ಕೋಡ್ಸ್ ಸಮೇತ ಇದೆ ಅಲ್ವಾ, ಅದನ್ನು ನೀವು ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ನ ಡೌನ್ಲೋಡ್ ಮಾಡ್ಬೋದು. ಆಮೇಲೆ ನೋಡ್ಬೋದು ನೀವು ಇದರ ಬೆಲೆ ಬಂದುಬಿಟ್ಟು 8,999 ರೂಪಾಯಿ ಮ್ಯಾಕ್ಸಿಮಮ್ ರಿಟೇಲರ್ ಪ್ರೈಸ್ ಅಂತ ಹೇಳ್ತಾ ಇದ್ದಾನೆ. ಮಾಡೆಲ್ ನಂಬರ್ BS0034 ಅಂತ ಇದೆ. ಪೋರ್ಟ್ ಕೋಡ್ 34BSWAAY1 ಅಂತ ಇದೆ. ಇಷ್ಟೆಲ್ಲ ಆದಮೇಲೆ ಇದು 8,999 ರೂಪಾಯಿ ರಿಟೇಲರ್ ಪ್ರೈಸ್ ಇದೆ. ಆದರೆ ನಾವು ಇದನ್ನು ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟಲ್ಲಿ ತರಿಸಿದರೆ ಇದರ ಬೆಲೆ ಇನ್ನೂ ಕಡಿಮೆ ಇದೆ, ಬರೀ 1,999 ಏನೋ ಈ ಥರ ಇದೆ. ಅದನ್ನು ನಾನು ನಿಮಗೆ ಲಿಂಕಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ, ನೀವು ಕೂಡ ನೋಡ್ಕೋಬೋದು. ಹಾಗೆ ಬಂದುಬಿಟ್ರೆ ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಅವ್ರದ್ದು ಅಡ್ರೆಸ್ ಬೇರೆ ಇದೆ. ಕಸ್ಟಮರ್ ಕೇರ್ ಡಿಪಾರ್ಟ್ಮೆಂಟ್ 317 ಟೆಲಿಕಾಂ ಪಾರ್ಕ್ 30A ಭಗವಾನ್ ಮಹಾವೀರ್ ರೋಡ್, ಮುಂಬೈ. ಅವ್ರದ್ದು ಟೆಲಿಫೋನ್ ನಂಬರ್ ಕೂಡ ಇದೆ 0226966 ಅಂತ. ಇಮೇಲ್ ಅಡ್ರೆಸ್ ಕೂಡ ಇದೆ. ಇಷ್ಟೆಲ್ಲ ಆದಮೇಲೆ ನೀವು ಇದನ್ನು ಅಮೆಜಾನು ಅಥವಾ ಫ್ಲಿಪ್ಕಾರ್ಟಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಅದನ್ನು ನೋಡಿ ಕೊಂಡ್ಕೋಬೋದು. ನೋಡೋಣ ಬನ್ನಿ ನೆಕ್ಸ್ಟ್ ಇವಾಗ ಏನಿದೆ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಒಂದು ಒಳಗಡೆ ಈ ಥರ ಸ್ಮಾರ್ಟ್ ವಾಚ್ ಬರುತ್ತೆ. ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಸ್ಮಾರ್ಟ್ ವಾಚು. ಈ ರೇಂಜ್ಗೆ ನಾವು ಕೊಟ್ಟಿರೋ ರೇಟ್ಗೆ ಇದು ವರ್ತ್ ಅಂತ ಹೇಳ್ಬೋದು. ಎಲ್ಲ ಥರ ಚೆನ್ನಾಗಿದೆ. ಆದರೆ ಇದು ಇವಾಗ ಸದ್ಯ ಮಟ್ಟಿಗೆ ಚಾರ್ಜ್ ಇಲ್ಲ, ಚಾರ್ಜ್ ಮಾಡಬೇಕು. ಆಲ್ರೆಡಿ ನಾವು ಒಂದ್ಸಲ ಅನ್ಬಾಕ್ಸಿಂಗ್ ಮಾಡಿದ್ದೀವಿ, ಮಾಡಿಬಿಟ್ಟು ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಅಂತ ಇವಾಗ ನಾನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ. ಚಾರ್ಜ್ ಇಲ್ಲ, ಚಾರ್ಜ್ ಹಾಕಿ ಇನ್ನೊಂದು ಟೈಮ್ ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನೋಡ್ಬೋದು ನೀವು ಇಲ್ಲಿ
ಎಷ್ಟು ಚೆನ್ನಾಗಿದೆ. ಹಿಂದ್ಗಡೆ ವಾಚ್ ಹಿಂದ್ಗಡೆ 5 ವೋಲ್ಟ್ ಅಂತ ಇದೆ. ಆಮೇಲೆ ಈ ಕಡೆ ಒಂದು ಚಾರ್ಜಿಂಗ್ ಕನೆಕ್ಟರ್ ಅಂತ ಕೊಟ್ಟಿದ್ದ. ಅದಾದಮೇಲೆ ನೆಕ್ಸ್ಟ್ ನೋಡ್ಬೋದು ಮುಂದ್ಗಡೆ ಡಿಸ್ಪ್ಲೇ ನೋಡಿ, ಚಾರ್ಜ್ ಇಲ್ಲ ಇವಾಗ, ಆನ್ ಮಾಡ್ತಾ ಇದ್ದೀನಿ ನಾನು. ಅದಕ್ಕೆ ಇದನ್ನು ಸದ್ಯ ಮಟ್ಟಿಗೆ ಸೈಡ್ ಇಡೋಣ. ಸೈಡ್ ಇಟ್ಬಿಟ್ಟು ಇವಾಗ ಮತ್ತೆ ಬಾಕ್ಸ್ ಒಳಗಡೆ ಏನೇನಿದೆ ಅಂತ ನೋಡೋಣ. ಬಾಕ್ಸ್ ಒಳಗಡೆ ನೆಕ್ಸ್ಟ್ ಏನಿದೆ, ನೆಕ್ಸ್ಟ್ ಬಂದ್ಬಿಟ್ಟು ಕಾರ್ಡ್ಸ್ ಇದ್ದಾವೆ. ಕಾರ್ಡ್ಸು, ಆಮೇಲೆ ಮಾಮೂಲಾಗಿ ಯೂಸರ್ ಮ್ಯಾನುವಲ್ಲು ಈ ಥರ ಇರುತ್ತೆ. ಆದರೆ ಈ ಕಾರ್ಡ್ಸ್ ಏನೇನು ಕಾರ್ಡ್ಸು ಅಂತ ಮೊದಲು ತಿಳ್ಕೊಬೇಕಲ್ವಾ, ಅದು ಗೊತ್ತಿಲ್ಲ. ಅದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ, ಯಾವ ಥರ ಕಾರ್ಡ್ಸ್ ಇದೆ ಏನಿದೆ ಅಂತ. ನೋಡ್ಬೋದು ನೀವು. ಮೊದಲೇ ಕಾರ್ಡ್ ಬಂದ್ಬಿಟ್ಟು ಎಂಜಾಯ್ ಲೇಟೆಸ್ಟ್ ಮೂವಿ ಫೇವ್ರೆಟ್ ಸಾಂಗ್ಸ್ ಎಕ್ಸಿಕ್ಯೂಟಿಂಗ್ ಗೇಮ್ಸ್ ಆ್ಯಂಡ್ ಮಚ್ ಮೋರ್ ಅಂತ ಇದೆ. ಆ್ಯಂಡ್ ಅರ್ನ್ ಎಕ್ಸಿಕ್ಯೂಟಿಂಗ್ ರಿವಾರ್ಡ್ಸ್ ಅಂತ ಇದೆ. ಇದು ಏನಪ್ಪ ಅಂದರೆ ಸ್ಕ್ಯಾನ್ ಆ್ಯಂಡ್ ಡೌನ್ಲೋಡ್ ದ ಬೋಲ್ಟ್ ಪ್ಲೇ ಆಫ್ ಅಂತ ಇದೆ. ಡೌನ್ಲೋಡ್ ಆ್ಯಪ್ ಅಂತ ಒಂದು ಬೋಲ್ಟ್ ಆ್ಯಪ್ ಬರುತ್ತೆ. ಅದಾದಮೇಲೆ ರೆಡೀಮ್ ಅಂತ ಇದೆ. ದ ಸಬ್ಸ್ಕ್ರಿಪ್ಷನ್ ಅಂತ ಇದೆ. ಇದು ಏನಕ್ಕೆ ಅಂದರೆ ಇದನ್ನು ಸ್ಕ್ಯಾನ್ ಮಾಡಬೇಕು ಅನಿಸುತ್ತೆ, ಏನೂ ಗೊತ್ತಿಲ್ಲ. ಒಟ್ಟು ನಿಮಗೆ ಫೇವ್ರೆಟ್ ಮೂವಿ ಸಾಂಗ್ಸು ಅದೆಲ್ಲ ಬರ್ಬೋದು ಅನಿಸುತ್ತೆ. ನೆಕ್ಸ್ಟ್ ಕಾರ್ಡ್ ಬಂದುಬಿಟ್ಟು ಪ್ರೀ 3 ಮಂತ್ ಮ್ಯೂಸಿಕ್ ಅಂತ ಇದೆ. ಕ್ಲೈಮ್ ಯುವರ್ ಪ್ರೀ ಗಾನಾ ಪ್ಲಸ್ ಸಬ್ಸ್ಕ್ರಿಪ್ಷನ್ ಬೈ ವಿಸಿಟಿಂಗ್ ಅಂತ ಇದೆ. ಇದನ್ನು ಕೂಡ ಸ್ಕ್ಯಾನ್ ಮಾಡಬೇಕಾಗುತ್ತೆ ನೀವು. ಈ QR ಕೋಡ್ ಕಾಣುತ್ತಲ್ವ, ಈ QR ಕೋಡ್ ಸ್ಕ್ಯಾನ್ ಮಾಡಿದರೆ ನಿಮಗೆ 3 ಮಂತ್ ಮ್ಯೂಸಿಕ್ಸ್ ಫ್ರೀ ಇರುತ್ತೆ ಅನಿಸುತ್ತೆ. ಇದೆಲ್ಲ ನಮಗೆಲ್ಲ ಯೂಸ್ ಆಗಲ್ಲ, ಆದರೂ ಕೆಲವೊಬ್ರಿಗೆ ಯೂಸ್ ಆಗ್ಬೋದು, ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಪ್ರೀ ಬುಕ್ ಮೈ ಶೋ ವೋಚರ್ ಅಂತ ಇದೆ. ಕ್ಲೈಮ್ ಯುವರ್ ವೋಚರ್ ಬೈ ವಿಸಿಟಿಂಗ್ ಅಂತ ಇದೆ. ಇದನ್ನು ಕೂಡ ನೀವು ಸ್ಕ್ಯಾನ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೋಬೋದು, ಒಳ್ಳೆಯದಿರುತ್ತೆ, ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ದುಡ್ಡು ಕೊಟ್ಟು ಇವೆಲ್ಲ ಯೂಸ್ ಮಾಡ್ಕೊಂಡ್ರೆ ನಿಮಗೂ ಒಂದು ಲಾಭ ಆಗುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಕಾರ್ಡ್ ಬಂದ್ಬಿಟ್ಟು ಇದು ಏನಪ್ಪ ಅಂದರೆ ಇದು ಇಂಪಾರ್ಟೆಂಟ್ ಕಾರ್ಡ್. ಈ ಕಾರ್ಡು ನಿಮಗೆ ರಿಜಿಸ್ಟರ್ ಫಾರ್ ವಾರಂಟಿ ಅಂತ ಇದೆ. ನೋಡ್ಬೋದು ನೀವು, 1 ಇಯರ್ ವಾರಂಟಿ ಬರುತ್ತೆ. ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡ್ರೆ ನಿಮಗೆ ಈ ಫೈರ್ಬೋಲ್ಟ್ ಕಂಪ್ನಿ ಕಡೆಯಿಂದ ವಾಚು 1 ಇಯರ್ ವಾರಂಟಿ ಇರುತ್ತೆ. ಏನೇ ಆದರೂ ನಿಮಗೆ ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದರ ಡೀಟೇಲ್ ಎಲ್ಲ ಕೊಟ್ಟಿದ್ದಾನೆ. ಆಮೇಲೆ ಥ್ಯಾಂಕ್ ಯು ಫಾರ್ ಚೂಸಿಂಗ್ ಮೋಸ್ಟ್ ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಬಂದು ಇಲ್ಲಿ ಈ ಥರ ನೋಡ್ಬೋದು ಕಾರ್ಡು. ಅದಾದಮೇಲೆ ನೆಕ್ಸ್ಟ್ ವಾರ್ನಿಂಗ್ ಅಂತ ಒಂದು ಕಾರ್ಡ್ ಇದೆ. ಡು ನಾಟ್ ಯೂಸ್ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಟು ಚಾರ್ಜರ್ ಯುವರ್ ಸ್ಮಾರ್ಟ್ ವಾಚ್ ಅಂತ ಕೊಟ್ಟಿದ್ದಾನೆ. ಯೂಸ್ 3.7 ವಾಲ್ಟ್ ಟು 5 ವಾಟ್ ಬೇಸಿಕ್ ಅಡಾಪ್ಟರ್. ನೀವು ಬೇಸಿಕ್ ಅಡಾಪ್ಟರ್ ಮಾತ್ರ ಯೂಸ್ ಮಾಡಿ ಚಾರ್ಜ್ ಮಾಡ್ಕೋಬೋದು. ಬೇರೆ ಅಡಾಪ್ಟರ್ ಯೂಸ್ ಮಾಡಿದರೆ ನಿಮಗೆ ಫೋನ್ ಹಾಳಾಗುತ್ತೆ, ಇದು ವಾಚ್ ಹಾಳಾಗುತ್ತೆ. ಅದಕ್ಕೋಸ್ಕರ ಇಷ್ಟೇ ಇದರಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಫೈರ್ಬೋಲ್ಟ್ದು ಸ್ಮಾರ್ಟ್ ವಾಚ್ ಯೂಸರ್ ಮ್ಯಾನುವಲ್ ಸಿಗುತ್ತೆ. ನೀವು ಇದನ್ನು ಕ್ಲೀನಾಗಿ ಓದ್ಕೊಂಡ್ರೆ ಇದರಲ್ಲೆಲ್ಲ ಡೀಟೇಲ್ ಕೊಟ್ಟಿರ್ತಾನೆ. ಚೆನ್ನಾಗಿರುತ್ತೆ, ಓದ್ಕೊಂಡು ಯೂಸ್ ಮಾಡೋದು ಚೆನ್ನಾಗಿರುತ್ತೆ. ಯಾಕಂದರೆ ಕೆಲವೊಬ್ಬರು ಓದ್ಕೊಂಡಿಲ್ಲ ಅಂದರೆ ಏನೂ ಗೊತ್ತಾಗಲ್ಲ. ನಮಗೆ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಾವೀಗ ಇದನ್ನು ಕನೆಕ್ಟ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲದವರು ಯೂಸ್ ಮಾಡ್ಕೋಬೋದು ಓದ್ಕೊಂಡು. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ಥರ ಒಂದು ಚಾರ್ಜರ್ ಬರುತ್ತೆ. ಸ್ಮಾರ್ಟ್ ವಾಚು ಚಾರ್ಜ್ ಮಾಡ್ಕೋಬೇಕಲ್ಲ, ಅದಕ್ಕೆ ಒಂದು ಚಾರ್ಜಿಂಗ್ ಕನೆಕ್ಟರ್ ಕೇಬಲ್ ಬರುತ್ತೆ. ಈ ಕೇಬಲ್ ಬಂದ್ಬಿಟ್ಟು ಯಾವ ಥರ ಯೂಸ್ ಮಾಡ್ಕೋಬೇಕು ಅಂದರೆ ಹೇಳಿದ್ನಲ್ಲ ನಾನು, ಯೂಸ್ 3.7 ವಾಟ್ ಮತ್ತು 5 ವಾಟ್ ಇಷ್ಟರೊಳಗೆ ಇರಬೇಕು. ಬೇಸಿಕ್ ಅಡಾಪ್ಟರ್ ಇರಬೇಕು. ಆ ಅಡಾಪ್ಟರ್ಗೆ ಈ USB ಪೋರ್ಟ್ ಬರುತ್ತೆ. ಈ USB ಪೋರ್ಟ್ ಕನೆಕ್ಟರ್ ಏನು ಬರುತ್ತಲ್ವ, ಇದನ್ನು ಚಾರ್ಜರ್ ಇದಕ್ಕೆ ಗಡ್ಡೆ ಇರುತ್ತಲ್ಲ ಅದಕ್ಕೆ ಹಾಕಿಬಿಟ್ಟು ಅದರಿಂದ ವಾಚಿಗೆ ಕನೆಕ್ಟ್ ಮಾಡ್ಕೋಬೇಕು ನೀವು.
ವಾಚ್ಗೆ ಈ ಥರ ಹಿಂದ್ಗಡೆ ಇರುತ್ತೆ ವಾಚ್ದು, ನೋಡ್ಬೋದು ನೀವು. ಈ ಥರ ಹಿಂದ್ಗಡೆ ಈ 5 ಸೆಂಟರ್ ಇದು ಇರಲ್ಲ, ಅದ್ರ ಬಾಜು 2 ಗೋಲ್ಡನ್ ಕಲರ್ ಇದು ಕಾಣುತ್ತಲ್ವ ನಿಮಗೆ ಕನೆಕ್ಟರು, ಆ ಕನೆಕ್ಟರ್ಗೆ ನೀವು ವಾಚ್ ಇದು ಫೈರ್ ಬೋಲ್ಟ್ ಚಾರ್ಜಿಂಗ್ನ ಹಾಕಬೇಕು, ಕನೆಕ್ಟ್ ಮಾಡ್ಕೋಬೇಕು. ಕಾಣುತ್ತೆ ನಿಮಗೆ? ಕಾಣ್ತು ನೋಡಿ. ಈ ಥರ ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆಮೇಲೆ ಚಾರ್ಜ್ ಆಗುತ್ತೆ. ಚಾರ್ಜ್ ಆದಮೇಲೆ ಚಾರ್ಜ್ ಆನ್ ಮಾಡಿಕೊಂಡು ನೀವು ಫೈರ್ ಬೋಲ್ಟ್ ವಾಚ್ನ ಯೂಸ್ ಮಾಡ್ಕೋಬೋದು. ಹಾಗೆ ನಿಮಗೆ ಇದರಲ್ಲಿ ನೀವು ಫೋಟೋಸ್ನ ಡಿಸ್ಪ್ಲೇ ಇಟ್ಕೋಬೋದು. ಆಮೇಲೆ ಇವೆಲ್ಲ ಹೇಳಿದ್ನಲ್ಲ ನಾನು, ಸ್ಟೆಪ್ಸ್ ಎಷ್ಟು ಸ್ಟೆಪ್ಸ್ ವಾಕಿಂಗ್ ಮಾಡ್ತೀರಾ ಅದರದ್ದು ಎಲ್ಲ ಯೂಸ್ ಮಾಡ್ಕೋಬೋದು. ಅದಾದಮೇಲೆ ನೆಕ್ಸ್ಟ್ ಹಾರ್ಟ್ ರೇಟ್ ಟ್ರ್ಯಾಕಿಂಗ್ ಮಾಡ್ಕೋಬೋದು. ಇಷ್ಟೆಲ್ಲ ಮಾಡಿಕೊಂಡು ನೀವು ಯೂಸ್ ಮಾಡ್ಕೋಬೋದು. ಅದಕ್ಕೋಸ್ಕರ ನೀವು ಏನು ಮಾಡ್ತೀರಾ ಅಂದರೆ, ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋಕ್ಕೆ ನಮಗೆ ಸಪೋರ್ಟ್ ಮಾಡಿ. ನಮ್ಮ ಕನ್ನಡಿಗರ ಸಪೋರ್ಟ್ ಸದಾ ಇರಬೇಕು ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಏನೇ ಇದ್ದರೂ ಕಾಮೆಂಟ್ ಮಾಡಿ, ನಾವು ಯಾರಿಗೂ ಏನೂ ಬೇಜಾರು ಮಾಡ್ಕೊಳಲ್ಲ. ಏನೇ ಕಾಮೆಂಟ್ ಮಾಡಿದರೂ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ನಮ್ಮ ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಸಪೋರ್ಟ್ ಸದಾ ನಮಗೆ ಬೇಕು. ಅದಕ್ಕೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಧನ್ಯವಾದ.